ನಮಸ್ಕಾರ. ಶಿವಾರ್ಥ ಗೌಡ ಅಂತ ಕೋಲಾರದಲ್ಲಿ. ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಮೇಡಮ್ ಮೋಷನ್ ಮಾಡಕ್ ತುಂಬಾ ನೋವಾಗ್ತಾ ಇತ್ತು, ಬ್ಲೀಡಿಂಗ್ ಎಲ್ಲ ಹೋಗ್ತಾ ಇತ್ತು. ಅದರಿಂದ ಪೈಲ್ಸ್ ಅನ್ಕೊಂಡಿದ್ವಿ ನಾವು. ಅದಾದ ಹಾಸ್ಪಿಟಲ್ಗೆ ಹೋದ್ರೆ ಅವರು ಆಪರೇಷನ್ ಮಾಡಬೇಕು ಅಂದ್ರೆ ಆಪರೇಷನ್ ಮಾಡಕ್ಕೆ ನೋಡಿದ್ರೆ ಇಲ್ಲಪ್ಪ ಇದು ಬೇರೆ ತರ ಇದೆ, ಪೈಲ್ಸ್ ಎಲ್ಲ ಬಯಾಪ್ಸಿ ಮಾಡಬೇಕು ಅಂತ ಹೇಳಿ ಬಯಾಪ್ಸಿ ಮಾಡಿದ್ರು. ಬಯಾಪ್ಸಿ ಮಾಡಿದ್ರೆ ಈ ತರ ಕ್ಯಾನ್ಸರ್ ಇದೆ, ಇದನ್ನ ಬೇರೆ ಹಾಸ್ಪಿಟಲ್ ತೋರಿಸ್ಕೋಬೇಕು ಅಂತ ಹೇಳಿದ್ರು ಮೇಡಮ್. ಅದು ಈಗ ಈ ಹಾಸ್ಪಿಟಲ್ ಮಾಡಿಸಿದ್ದೆ ನಾನು ಇವತ್ತು ಮಾತಾಡ್ತಿರೋಂಥ ಪೇಷಂಟ್ ಹೆಸರು ಶಿವಾರ್ಥ ಗೌಡ ಅಂತ. ಅವರು ಕೋಲಾರಿಂದ ಬಂದಿದ್ದಾರೆ. ಆಲ್ಮೋಸ್ಟ್ 43 ಇಯರ್ಸ್ ಏಜ್. ಇವ್ರಿಗೆ ಫಸ್ಟ್ ಸಿಂಪ್ಟಮ್ ಬಂದಿದ್ದು ಮೋಷನ್ ಹೋಗ್ಬೇಕಾದ್ರೆ ಬ್ಲೀಡಿಂಗ್ ಆಗ್ತಿತ್ತು ಅಂತ. ಸೊ ಹೋಗಿ ಲೋಕಲ್ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರೆ ಅವ್ರು ಪೈಲ್ಸ್ ಅಂತ ಹೇಳಿದ್ರು. ಸೊ ಅವರು ಟ್ರೀಟ್ಮೆಂಟ್ಗೆ ಹೋಗಿ ಸರ್ಜರಿ ಮಾಡಿಸ್ಕೊಳೋಣ ಅಂತ ಡಿಸೈಡ್ ಆಗಿತ್ತು. ಸರ್ಜರಿ ಟೈಮಲ್ಲಿ ಅವ್ರಿಗೆ ಇದು ಸ್ವಲ್ಪ ಡೌಟ್ ಬಂತು, ಸಸ್ಪಿಷಿಯಸ್ ಆಗಿತ್ತು. ಸೊ ಬಯಾಪ್ಸಿ ಮಾಡಿ ಚೆಕ್ ಮಾಡಿದಾಗ ಅದು ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು. ಅಲ್ಲೋದ್ರೆ ಅವ್ರು ರೇಡಿಯೋಥೆರಪಿ ಮಾಡಬೇಕು, ಕಿಮೋಥೆರಪಿ ಹೇಳಿಲ್ಲ, ರೇಡಿಯೋಥೆರಪಿ ಮಾಡಿ ಗಡ್ಡೆ ಚಿಕ್ಕದ್ ಮಾಡಿ ಆಪರೇಷನ್ ಮಾಡ್ತೀವಿ ಅಂತ 2 ತಿಂಗಳು ರೇಡಿಯೋಥೆರಪಿ ಮಾಡಿದ್ರು. ಮಾಡಿದಾದ್ಮೇಲೆ ಸರ್ಜರಿ ಮಾಡಬೇಕು. ಸರ್ಜರಿ ಮಾಡ್ತೀವಿ ಅಂದ್ರೆ ಅವ್ರು ಏನೇನೋ ಹೇಳಿದ್ರು. ಸರ್ಜರಿ ಮಾಡಕ್ಕೆ ಈ ಕಡೆ ಬ್ಯಾಗ್ ಹಾಕ್ತಿವಿ, ಕಿಮೋಥೆರಪಿ ಆಮೇಲೆ 6 ತಿಂಗಳು 12 ಕೋರ್ಸ್ ಮಾಡಿಸ್ಬೇಕು. ಈ ಕಿಮೋಥೆರಪಿ ಮಾಡಬೇಕು ಅಂತ ಹೇಳಿದ್ರೆ ನನ್ಗೆ ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ನಮ್ಮ ದೊಡ್ಡಪ್ಪ ಅವರು ಇದೊಬ್ಬರು ಸೇಮ್ ಬ್ಲಡ್ ಕ್ಯಾನ್ಸರ್ ಹೇಳಿದ್ರು. ಯಾಕಂದ್ರೆ ನನಗೆ ಕಿಮೋಥೆರಪಿ ಇದೆಲ್ಲ ಇಷ್ಟ ಆಗಲಿಲ್ಲ. ಕಿಮೋಥೆರಪಿ ಇವೆಲ್ಲ ಬೇಡ, ಎಲ್ಲಾದ್ರೂ ಬೇರೆ ಹೊರಗಡೆ ಈ ತರ ಮೆಡಿಸಿನ್ಸ್ ಎಲ್ಲ ತಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಇದೇ ಈ ತರ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದು ಅಡ್ವರ್ಟೈಸ್ ಬರ್ತಾ ಇತ್ತು ನಿಮ್ಮ ಕಡೆಯಿಂದಾನೆ ನೀವು ಮಾಡ್ತಾ ಇದ್ದೀವಿ. ಆಮೇಲೆ ನನ್ನ ತಮ್ಮನ್ಗೆ ಹೇಳಿ, ನನ್ನ ತಮ್ಮ ಇಲ್ಲೇ ಅಡ್ವೊಕೇಟ್, ಅವ್ನು ಹೇಳಿದ್ರೆ ಅವ್ನು ವಿಚಾರಣೆ ಮಾಡಿ ಪರವಾಗಿಲ್ಲ ಒಳ್ಳೆ ರಿವ್ಯೂಸ್ ಇದಾವೆ, ತಗೋಬಹುದು, ತಗೊಂಡು ಒಂದ್ಸಲ ನೋಡುವ. ತಗೊಂಡೆ ಇದನ್ನ ನೋಡಿದೆ, ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಾಯ್ತು. ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು. ರೇಡಿಯೇಷನ್ ತಗೊಂಡಿದ್ದು ಹೊಸದಲ್ಲೇ ನಾನು ಇದನ್ನ ಕಂಟಿನ್ಯೂ ಮಾಡಿದೆ. ಅಲ್ಲಿಂದ ಅವ್ರನ್ನ ಹೈಯರ್ ಸೆಂಟರ್ಗೆ ರೆಫರ್ ಮಾಡಿದ್ರು. ಅಲ್ಲಿ ಅವ್ರು ಸುಮಾರು ಟ್ರೀಟ್ಮೆಂಟ್ ತಗೊಂಡಿದ್ರು. ಸೊ ಅಲ್ಲಿ ಬಂದಂತ ಕಾಂಪ್ಲಿಕೇಶನ್ಸ್ ನ ಅವರು ಫೇಸ್ ಮಾಡಕ್ಕಾಗದೆ ತುಂಬಾ ಸಫರ್ ಆದ್ರು. ಆ ತರ ಸಫರ್ ಆಗೋ ಟೈಮಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತ ಹಾಸ್ಪಿಟಲ್ ನಮ್ದು. ಅವ್ರಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟೇ ಬೇಕು ಅಂತ ನಮ್ಮ ಹಾಸ್ಪಿಟಲ್ಗೆ ಬಂದು ಒಂದ್ಸತಿ ವಿಸಿಟ್ ಆಗಿ ಕನ್ಸಲ್ಟ್ ಮಾಡಿದ್ರು. ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಆಯುರ್ವೇದ ರಸಾಯನ ಪದ್ಧತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ 1.5 ಮಂತ್ ಅಲ್ಲೇ ಬೆಟರ್ ರಿಸಲ್ಟ್ ಸಿಕ್ತು. ರೇಡಿಯೇಷನ್ ತಗೊಂಡಿದ್ದು ಒಂದು 15 ದಿವಸಕ್ಕೆ ಈ ಟ್ಯಾಬ್ಲೆಟ್ಸ್ ತಗೊಂಡು ಕಂಟಿನ್ಯೂ ಮಾಡಿದೆ. ತುಂಬಾ ರಿಸಲ್ಟ್, ಒಳ್ಳೆ ರಿಸಲ್ಟ್ ಬಂತು. ತುಂಬಾ ಆರೋಗ್ಯವಾಗ್ಬಿಟ್ಟೆ ನಾನು. ಡ್ಯೂಟಿಗೂ ಹೋಗ್ತಾ ಇದ್ದೆ. ಡ್ಯೂಟಿ ಮಾಡೋಷ್ಟು ಆರೋಗ್ಯವಾಗ್ಬಿಟ್ಟೆ ನಾನು. ಏನು ನೋವು ಏನು ಮಾಮೂಲಿ ಮುಂಚೆ ಹೆಂಗಿದ್ದೆ ಅದೇ ತರ ಇತ್ತು. ಆಮೇಲೆ ಏನಾಯ್ತು, ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಆಯ್ತು, ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ನನ್ನ ಕೈಯಲ್ಲಿ. ಅದರಿಂದ ಏನ್ ಮಾಡಿದೆ, ಡಿಸ್ಕಂಟಿನ್ಯೂ ಮಾಡಿದೆ. ಅದಾದ್ಮೇಲೆ ಒಂದು 6 ತಿಂಗಳಿಗೆ ಮತ್ತೆ ಲೈಟ್ ಆಗಿ ಪೇನ್ ಸ್ಟಾರ್ಟ್ ಆಯ್ತು. ಇದು ಗಡ್ಡೆ ಬೆಳ್ಕೊಳಕ್ ಸ್ಟಾರ್ಟ್ ಆಯ್ತು. ಇದೇನು ಮತ್ತೆ ನೋವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಬಂದು ಸಾರ್ ಅವ್ರಿಗೆ ಹೇಳಿದ್ರೆ, ಸಾರ್ ಅವರು ಯಾವ್ದೋ ಟೆಸ್ಟ್ಗಳಿಗೆ ಬ್ಲಡ್ ಟೆಸ್ಟ್, ಪೆಟ್ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಬರಕ್ ಹೇಳಿದ್ರು. ಕೆಲವು ಮಾಡಿಸ್ಕೊಟ್ಟೆ, ನೋಡಿದ್ರು, ಟ್ಯಾಬ್ಲೆಟ್ಸ್ ತಗೊಂಡೆ. ಈಗ 1.5 ತಿಂಗಳ ಟ್ಯಾಬ್ಲೆಟ್ ಆಗಿರೋದು ಲಾಸ್ಟ್. ಅವ್ರದ್ದೇನಾಯ್ತು ಅಂದ್ರೆ ಅವರು ಸ್ವಇಚ್ಛೆಯಿಂದ ಕಾರಣಾಂತಗಳಿಂದ ಅವ್ರ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ರು. ಅಂಡ್ 6 ಮಂತ್ಸ್ ಗ್ಯಾಪ್ ಆಯ್ತು. ಸೊ ಆ 6 ಮಂತ್ಸ್ ಅಲ್ಲಿ ಅವ್ರಿಗೆ ಮತ್ತೆ ಪೇಯ್ನು ಮತ್ತೆ ಮೋಷನ್ ಹೋಗೋ ಟೈಮಲ್ಲಿ ಬ್ಲೀಡಿಂಗ್ ಆಗೋದೆಲ್ಲ ಸ್ಟಾರ್ಟ್ ಆಯ್ತು. ಸೊ ಅವ್ರು ಮತ್ತೆ ನಮ್ಮ ಹಾಸ್ಪಿಟ್ಲೇ ಬೇಕು ಅಂತ ವಿಸಿಟ್ ಆಗಿ ಮತ್ತೆ ಇನ್ನೊಂದ್ಸತಿ ಕನ್ಸಲ್ಟೇಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಒಂದು 1.5 ಮಂತ್ ಇಂದ ನಮ್ಮ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ. ಸಿಂಪ್ಟಮ್ಯಾಟಿಕಲಿ ತುಂಬಾ ಚೆನ್ನಾಗಾಗ್ತಿದೆ. ಮೋಷನ್ ಹೋಗೋ ಟೈಮಲ್ಲಿ ಏನು ಪೇಯ್ನ್ ಆಗ್ಲಿ ಬ್ಲೀಡಿಂಗ್ ಆಗ್ಲಿ ಏನೂ ಇಲ್ಲ. ಅವ್ರಿಗೆ ಮೋಷನ್ ಹೋಗೋ ಟೈಮಲ್ಲಿ ಒಂದು ಗಡ್ಡೆ ತರ ಸಿಕ್ತಿತ್ತಂತೆ, ಅದು ಈಗ ಕಡಿಮೆ ಆಗಿದೆ. ಪರವಾಗಿಲ್ಲ, ಆರಾಮಾಗಿದ್ದೀನಿ. ಮುಂಚೆ ಮೋಷನ್ ಮಾಡಕ್ಕೆಲ್ಲ ಆಗ್ತಾ ಇರ್ಲಿಲ್ಲ. ಮೋಷನ್ ಮಾಡಬೇಕು ಅಂದ್ರೆ ನರಕ ಕಾಣಿಸ್ತಾ ಇತ್ತು. ಅದು ಪ್ರೆಷರ್ ಮಾಡಿ 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 ಬ್ಯಾಕ್ ಪೇನ್ ಬಂದ್ಬಿಟ್ಟು ಈಗ ಮೋಷನ್ ಮಾಡೋಕ್ಕೂ ಸ್ವಲ್ಪ ಗಡ್ಡೆ ಕರಗ್ತಾ ಇದ್ದಂಗೆ ಮೋಷನ್ ಮಾಡಕ್ ಫ್ರೀ ಆಗ್ತಾ ಇದೆ. ಮಿಕ್ಕ ಕೈಕಾಲು ಸುಸ್ತೆಲ್ಲ ಆಗೋದಾಗ್ಲಿ, ಊಟ ಮಾಡಕ್ ತೊಂದರೆ ಆಗೋದು ಅದೆಲ್ಲ ಏನಿಲ್ಲ. ಆರಾಮಾಗಿ ಊಟ ಮಾಡ್ತಾ ಇದ್ದೀನಿ, ಆರಾಮಾಗಿ ಎಲ್ಲ ಮಾಡ್ಕೊತಾ ಇದ್ದೀನಿ, ಎಲ್ಲ ನನ್ನ ಕೆಲಸನೂ ಮಾಡ್ಕೊಂತೀನಿ. ಅದರಿಂದ ಮತ್ತೆ ಬಂದಿದ್ದೀನಿ, ಟ್ಯಾಬ್ಲೆಟ್ಸ್ ತಗೊಂಡು ಹೋಗ್ತಾ ಇದ್ದೀನಿ. 6 ತಿಂಗಳಿಗೆ ಗ್ಯಾಪ್ ಕೊಟ್ಬಿಟ್ಟೆ. ಮತ್ತೆ ಇದು ಪೈನ್ಸ್ ಜಾಸ್ತಿ ಆಗ್ಬಿಡ್ತು. ಅದಕ್ಕೆ ಮತ್ತೆ ಬಂದು ಇಸ್ಕೊಂಡು ಹೋಗಿದ್ದು. ಇಲ್ಲ ಮೇಡಮ್, ಯಾರು ಇರ್ಲಿಲ್ಲ. ನಮ್ ದೊಡ್ಡಪ್ಪಾಗ ಮಾತ್ರ ಇತ್ತು, ಬಿಟ್ರೆ ಬೇರೆ ಯಾರಿಗೂ ಇರ್ಲಿಲ್ಲ ನಮ್ಮ ಮನೆಯಲ್ಲಿ. ಬದಲಾವಣೆ ಅಂದ್ರೆ ಅದಕ್ಕೆ ಈ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋದ್ರಿಂದ ನನ್ ಮೈನ್ ಪ್ರಾಬ್ಲಮ್ ಇದಿದೆ, ಕೈಕಾಲು ಸುಸ್ತಾಗೋದು, ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಈ ಕೈಕಾಲು ಸುಸ್ತು ಕಡಿಮೆ ಆಗ್ತಾ ಇದೆ. ಮೋಷನ್ ಹೋಗೋದು ದೊಡ್ಡ ಪ್ರಾಬ್ಲಮ್. ಮೋಷನ್ ಹೋಗೋಕ್ಕೂ ಫ್ರೀ. ಆ ಗಡ್ಡೆನೆ ಕರಗ್ತಾ ಇದೆ ಅನ್ಸ್ತದೆ. ಅದು ಬ್ಲೀಡಿಂಗ್ ತರ ಹೋಗ್ತಾ ಇದೆ, ಗಡ್ಡೆ ತರ ಹೋಗ್ತಾ ಇದೆ. ಗೊತ್ತಾಗತ್ತೆ ನಮ್ ಗಡ್ಡೆ ತರ ಹೋಗೋದು, ಬ್ಲೀಡಿಂಗ್ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಗಡ್ಡೆ ಕರಗ್ತಾ ಇದೆ ಅನ್ಸುತ್ತೆ. ನಾ ಈ ಡಾಕ್ಟರ್ ಹೇಳೋದಕ್ಕಿಂತ ನಮ್ಮ ಆರೋಗ್ಯ ಹೆಂಗಿದೆ ನಾವು ಅವ್ರಿಗೆ ಹೇಳಿದ್ರೆ ಅವ್ರಿಗೊಂದು ಧೈರ್ಯ ಬರುತ್ತೆ. ಟ್ರೀಟ್ಮೆಂಟ್ ಕೊಡೋಕೆ ಒಂದು ಧೈರ್ಯ ಬರೋ ಥರ ಆಯ್ತು ಮೇಡಮ್. ಇವಾಗಲ್ಲಿ ಡಾಕ್ಟ್ರು ಹೇಳಿದ್ರು, ನಾನು ಧೈರ್ಯ ನನ್ನ ಅನುಭವನೂ ಅವ್ರಿಗೆ ಹೇಳಿದೆ. ನನ್ಗೆ ಈ ಥರ ಐತೆ, ಇದರ ಆರೋಗ್ಯವಾಗಿದ್ದೀನಿ ಸರ್, ಈ ಥರ ಇತ್ತು, ಈ ಥರ ಇದೆ, ಬದಲಾವಣೆ ಇಷ್ಟಾಗಿದೆ ಅಂತ ಹೇಳಿದೆ. ಸಾರು ಮಾತ್ರೆಗೆ ಆಯ್ತಪ್ಪ ತಗೊಂಡು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ನಾವಿಲ್ಲಿ ರಸಾಯನ ಆಯುರ್ವೇದ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ಧಾತುಗಳನ್ನ ಬಲಪಡಿಸುತ್ತೆ ಮತ್ತು ದೋಷಗಳನ್ನ ಸಮಾನತೆಗೆ ತರುತ್ತೆ. ಇದರಿಂದ ಆಗುವಂತ ಬೆನಿಫಿಟ್ಸ್ ಏನಂದ್ರೆ ನಮ್ಮ ಬಾಡಿನೇ ಕ್ಯಾನ್ಸರ್ ವಿರುದ್ಧ ಫೈಟ್ ಮಾಡಿ ಅದರಿಂದ ಗುಣಮುಖ ಆಗೋ ತರ ಹೆಲ್ಪ್ ಮಾಡುತ್ತೆ. ಈಗಲೂ ಕೂಡ ಪೇಷಂಟ್ ನಮ್ಮ ಹತ್ರನೇ ಫಾಲೋ ಅಪ್ ಅಲ್ಲಿ ಇದ್ದಾರೆ, ಟ್ರೀಟ್ಮೆಂಟ್ ತಗೊಂತಿದ್ದಾರೆ. ಥ್ಯಾಂಕ್ ಯು.